ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನಿಮ್ಮ ಅನ್ನಪೂರ್ಣ ಜಗದೀಶ್ ಹೆಸರು ಕಾಳಿಂದು ಅಂದರೆ ಮೊಳಕೆ ಬರೆಸಿರೋ ಹೆಸರು ಕಾಳಿನ ದೋಸೆ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ, ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಮೊಳಕೆ ಬರ್ಸೋಕ್ಕಾಗದೆ ಹೋದರೆ ಎಲ್ಲ ಕಡೆ ಶಾಪ್ಸಲ್ಲಿ ಕೂಡ ಸಿಗುತ್ತೆ. ತಂದು ನೋಡಿ. ಅದಕ್ಕೆ ಒಂದು ದೊಡ್ಡ ಬೌಲಲ್ಲಿ ಮೊಳಕೆ ಬರೆಸಿರೋ ಹೆಸರು ಕಾಳು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು ಜೀರಿಗೆ, ಅಜ್ವಾನ್ ಎರಡು ಒಂದೊಂದು ಅರ್ಧ ಸ್ಪೂನ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ. ಇಷ್ಟಿದ್ರೆ ನೀವು ರುಚಿಯಾದ ಅಂದರೆ ಉದ್ದಿನ ಬೇಳೆನೇ ಇಲ್ಲದೆ ಇರೋ ದೋಸೆನ ರೆಡಿ ಮಾಡ್ಕೋಬೋದು. ಇದನ್ನೇನು ಇಲ್ಲ, ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಅಂದರೆ ಅಕ್ಕಿ ಹಿಟ್ಟೊಂದು ಬಿಡ್ತೀನಿ, ಮಿಕ್ಕಿದ್ದೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ನುಣ್ಣಗೆ ರುಬ್ತೀನಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಿಟ್ಟು ಕೂಡ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಹೆಸರು ಕಾಳು, ಶುಂಠಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಟಿದ್ದೀನಿ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಕೈಯಲ್ಲಿ ಕಲಸೋಷ್ಟಿಲ್ಲ, ಅದು ತಾನೇ ಎಲ್ಲ ಮಿಕ್ಸ್ ಆಗಿಬಿಡತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಇಂಗು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಹಿಂಗೆ ಹಾಕ್ಕೊಂಡ್ಬಿಡಿ. ಇದನ್ನು ಮತ್ತೆ ನಾನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ರುಬ್ಕೊಂಡ್ಬಿಡ್ತೀನಿ. ಇವಾಗ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ, ಆವಾಗ ದೋಸೆ ತುಂಬ ಚೆನ್ನಾಗಾಗತ್ತೆ. ಮತ್ತು ಇದಕ್ಕೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದು ತುಂಬ ನೀರು ಮಾಡ್ಕೋಬೇಡಿ. ದೋಸೆ ಹಿಟ್ಟಿನಾದ ಗೊತ್ತಾಗುತ್ತಲ್ಲ ನಿಮಗೆ, ಆ ಥರ ಹೀಗೆ. ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ನೀವು ಈ ಚಟ್ನಿ ಮಾಡೋ ಐಡಿಯಾ ಇಲ್ದಿದ್ರೆ ಇನ್ನೂ ಒಂದು 4 ಮೆಣಸಿನ್ಕಾಯಿ ಖಾರ ತಿನ್ನೋರಾದರೆ ಹಾಕ್ಕೋಬೋದು. ನೋಡಿ, ಈ ಥರ ಹಾಕ್ಬಿಟ್ಟು ನಾನು ಹೆಂಚು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ನೋಡಿ, ಈ ಅದಕ್ಕೆ ದೋಸೆ ಹಿಟ್ಟು ಗೊತ್ತಲ್ವ ನಿಮಗೆ, ಆ ಥರ ಮಾಡ್ಕೊಂಡಿದ್ದೀನಿ. ಹೆಂಚು ಕಾದ್ಮೇಲೆ ನಿಮಗೆ ಇದನ್ನು ದೋಸೆ ಹೊಯ್ಯೋದು ತೋರಿಸ್ತೀನಿ. ನೋಡಿ, ಹೆಂಚು ಕಾದಿದೆ. ಇವಾಗ ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನಿಧಾನವಾಗಿ ಹೀಗೆ ಹರಡಿ. ಇದನ್ನು ನಿಮಗೇನು ಕಷ್ಟ ಇಲ್ಲದೆ ಅದು ಹರಡುತ್ತೆ. ಏನು ಇದು ಮಾಡೋದೇ ಬೇಡ. ಮತ್ತು ಇದು ನಾನು ಮೆಂತ್ಯ ಹಾಕಿಲ್ಲ, ಉದ್ದಿನ ಬೇಳೆನೂ ಹಾಕಿಲ್ಲ ಇದಕ್ಕೆ. ಮತ್ತು ಏನು ಇಲ್ಲದೆ ಇರೋದು. ಮತ್ತು ಇದಿದೆಯಲ್ವ ಹೆಸರು ಕಾಳು, ಎಲ್ಲರೂ ಮೊಳಕೆ ಬರೆಸಿರೋ ಹೆಸರು ಕಾಳು ತಿನ್ನೋಕ್ಕೆ ಸ್ವಲ್ಪ ಹಸಿ ತಿನ್ನೋಕ್ಕೆ ಇದು ಮಾಡ್ತಾರಲ್ವ, ಅಯ್ಯೋ ಹಲ್ಲು ನೋವು ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಅದ್ರ ಬದಲು ಹೀಗೆ ದೋಸೆ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊದಲು ನಾನು ಎಣ್ಣೆ ಹಾಕ್ತಾಯಿಲ್ಲ, ಒಂದು 2 ನಿಮಿಷ ಅದನ್ನು ನಾನು ಬೇಯಕ್ಕೆ ಬಿಡ್ತೀನಿ. ಬಿಟ್ಬಿಟ್ಟು ನಾನು ಅದಕ್ಕೆ ಎಣ್ಣೆ ಹಾಕ್ತೀನಿ. ನೋಡಿ, ಹೀಗೆ ಮುಚ್ಚಿಡಿ. ಇದನ್ನು ಒಂದು 2 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು. ನೋಡಿ, ಬೇಯ್ತಾ ಇದೆ ಅನ್ನೋದು. ಆವಾಗ ಬೆಂದಿದ್ದು ಒಂದು ಹದ ಬರುತ್ತಲ್ವ, ಆವಾಗ ನಾನು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಅಕಸ್ಮಾತ್ ಹಾಕ್ತಿದ್ರು ಕೂಡ ದೋಸೆ ಚೆನ್ನಾಗಿ ಏಳುತ್ತೆ. ಇದು ಏನು ಕಷ್ಟ ಇಲ್ಲದೆ ಎಷ್ಟು ಸಲೀಸಾಗಿ ಬೆಂದಿದೆ ಮತ್ತು ಏಳ್ತಾ ಇದೆ. ನೋಡಿ, ಇದನ್ನು ಹೀಗೆ ಗರಿಗರಿಯಾದ ದೋಸೆ ರೆಡಿ ಆಗಿಬಿಟ್ಟಿದೆ. ನೋಡಿ, ಇದನ್ನು ನಾನು ಈ ದೋಸೆ ಇದೆ ಅಲ್ವಾ, ಇದನ್ನು ಈ ಥರ ಇದಕ್ಕೆ ಹಾಕಿ ಇದರ ಮೇಲೆ ಬೆಣ್ಣೆನೂ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮನೆಯಲ್ಲೇ ಕೆನೆ ತೆಗೆದಿಟ್ಬಿಟ್ಟು ಬೆಣ್ಣೆ ತೆಗಿತಾ ಇರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಬೆಣ್ಣೆನೂ ಹಾಕ್ಕೊಂಡು ನಾನು ಸಾಗು ಇಟ್ಟಿದ್ದೀನಿ, ಚಟ್ನಿ ಇಟ್ಟಿದ್ದೀನಿ, ಗರಿಗರಿ ದೋಸೆ ಇಟ್ಟಿದ್ದೀನಿ. ನೋಡಿ, ಆರಾಮಾಗಿ ನೀವು ಇದನ್ನು ತಿಂದು ಚಪ್ಪರಿಸ್ಕೊಂಡು ನನಗೆ ಹೇಳಬೇಕು, ಮೊಳಕೆ ಬರೆಸಿದ ಹೆಸರು ಕಾಳಿನ ದೋಸೆ ಹೇಗಿತ್ತು ಅಂತ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದು ಖಂಡಿತ ಮರಿಬೇಡಿ. ನಮಸ್ಕಾರ.